ಶೌಚಾಲಯದಲ್ಲಿ ಮೂತ್ರ ವಿಸರ್ಜನೆ ಉಚಿತ, ಮಲ ವಿಸರ್ಜನೆಗೆ 3 ರು ಹೆಸರಿಗೆ ಮಾತ್ರ. ಸಾರ್ವಜನಿಕರಿಂದ ಹಗಲು ದರೋಡೆ. ರಾಜ್ಯದ ಬಹಳಷ್ಟು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಶೌಚಾಲಯಗಳಲ್ಲಿ ಮೂತ್ರ ಹಾಗೂ ಮಲ ವಿಸರ್ಜನೆಯ ದರಗಳ ನಾಮಫಲಕವೇ ಇರುವುದಿಲ್ಲ. ಒಂದೋ ಎರಡೋ ಕಡೆ ದೊಡ್ಡದಾದ ನಾಮಫಲಕವಿರುತ್ತದೆ. ಮಹಿಳೆಯರಿಗೂ ಹಾಗೂ ಪುರುಷರಿಗೂ ಮೂತ್ರ ವಿಸರ್ಜನೆ ಉಚಿತ, ಮಲ ವಿಸರ್ಜನೆಗೆ 3 ರೂಪಾಯಿ ಎಂದು ನಾಮಫಲಕವಿದ್ದರೆ, ಆದರೆ ಮಹಿಳೆಯರಿಂದ ಪಡೆಯುವುದು ಮಾತ್ರ 10 ರೂಪಾಯಿ, ಒಮ್ಮೊಮ್ಮೆ 20 ರೂಪಾಯಿ. ಕೆಲವಷ್ಟು ಹಣವಂತ ಮಹಿಳೆಯರು, ಆರ್ಥಿಕ ಪ್ರಬಲವಂತರು ಯಾವುದೇ ವಿಷಯ ವಿಚಾರಿಸದೆ ಹಣ ನೀಡಿ ಹೋಗುವರು. ಆದರೆ ಆರ್ಥಿಕ ದುರ್ಬಲ ಹೊಂದಿದ ಜನರು ತನ್ನ ತುತ್ತು ಅನ್ನದ ಹೊಟ್ಟೆಗಾಗಿ ಊರಿಂದ ಊರಿಗೆ ಕೆಲಸಕ್ಕಾಗಿ ಬರುವವರೇ ಹೆಚ್ಚಾಗಿರುವರು. ಅದರಲ್ಲೂ ಉತ್ತರ ನಾಡಿನ ಜನರು ರೊಟ್ಟಿಯ ಬುತ್ತಿಯ ಕಟ್ಟಿಕೊಂಡೇ ಬರುವರು. ಬಸ್ ನಿಲ್ದಾಣದಲ್ಲಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಮೂತ್ರ ವಿಸರ್ಜನೆ ಉಚಿತ ಎಂದು ನಾಮಫಲಕವಿದ್ದರೂ, ಮಹಿಳೆಯರಿಗೆ ಮೂತ್ರ ವಿಸರ್ಜನೆ ಉಚಿತ, ಮಲ ವಿಸರ್ಜನೆಗೆ 3 ರು ನಾಮಫಲಕವಿದ್ದರೂ 5 ರು, 10 ರು, 20 ರೂಪಾಯಿ ಪಡೆಯುತ್ತಾ ಹೋದರೆ ಇಲ್ಲಿದೆ ನ್ಯಾಯ? ಇದರ ಬಗ್ಗೆ ಎಷ್ಟೊಂದು ಮಹಿಳೆಯರು ಧ್ವನಿ ಎತ್ತಿ ಪ್ರತಿಭಟನೆ ಮಾಡಿದರೂ ಆ ಕ್ಷಣದಲ್ಲಿ ಮಾತ್ರ ಅಧಿಕಾರಿಗಳಿಂದ ಪರಿಹಾರ, ನಂತರದಲ್ಲಿ ಯಥಾಸ್ಥಿತಿ. ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರಿಗೆ ದೂರು ನೀಡಿದರೂ ಪ್ರಯೋಜನವಿಲ್ಲ. ಬಹಳಷ್ಟು ಆರ್ಥಿಕ ದುರ್ಬಲ ಮಹಿಳೆಯರು ಈಗಲೂ ಬಸ್ ನಿಲ್ದಾಣದಲ್ಲಿ ಶೌಚಾಲಯಕ್ಕೆ ನೀಡಲು ತಮ್ಮ ಬಳಿ ಹಣವಿಲ್ಲದೆ ಮಾನ ಮರ್ಯಾದೆಗೆ ಅಂಜಿ ಬಸ್ ಸಂದಿಗೊಂದಿಗಳ ಬಳಿ ಮೂತ್ರ ವಿಸರ್ಜನೆಗೆ ಹೋಗುವರು. ಅಲ್ಲಿ ಕಣ್ಣಿಗೆ ಕಾಣುವ ಪುರುಷರು ಮರೆಯಾಗುವವರೆಗೂ ಮನುಷ್ಯನ ನೈಸರ್ಗಿಕ ವಿಸರ್ಜನೆಗೆ ಕಾಯುವವರು. ಅನ್ಯರು ಮರೆಯಾದರೂ ಸುತ್ತಮುತ್ತಲಿನ ಸಿಸಿ ಕ್ಯಾಮೆರಾದಲ್ಲಿ ಬಯಲು ಶೌಚಾಲಯಕ್ಕೆ ಹೋಗುವವರು ಕಾಣಬಹುದಾಗಿದೆ. ಈಗಲಾದರೂ ರಾಜ್ಯ ಸರ್ಕಾರದಿಂದ ಉಚಿತ ಗ್ಯಾರಂಟಿ ನೀಡಿದಂತೆ ಎಲ್ಲ ನಿಲ್ದಾಣಗಳಲ್ಲೂ ಸಾರ್ವಜನಿಕರಿಗೆ ಉಚಿತ ಮಲ ವಿಸರ್ಜನೆಗೆ ಅವಕಾಶ ಕಲ್ಪಿಸಿದಲ್ಲಿ ಬಯಲು ಮುಕ್ತ ಶೌಚಾಲಯ, ಬಸ್ ನಿಲ್ದಾಣಗಳ ಸುತ್ತಮುತ್ತಲೂ ಮಲ ವಿಸರ್ಜನೆ ಶೌಚ ಮುಕ್ತವಾಗಬಹುದು. ತೆಲಂಗಾಣದ ಮಹಾತ್ಮ ಗಾಂಧಿ ಕೇಂದ್ರ ಬಸ್ ನಿಲ್ದಾಣದ ಅಷ್ಟದಿಕ್ಕಿನಲ್ಲೂ ಸಾರ್ವಜನಿಕರಿಗೆ ಸದಾ ಸ್ವಚ್ಛತೆಯ ಉಚಿತ ಶೌಚಾಲಯದ ವ್ಯವಸ್ಥೆ ಇರುವುದು ಕಾಣಬಹುದಾಗಿದೆ. ಕರ್ನಾಟಕದಲ್ಲೂ ಈ ವ್ಯವಸ್ಥೆ ಜಾರಿಗೆ ಆಗಲಿ ಎಂಬುದೇ ಬಹಳಷ್ಟು ಆರ್ಥಿಕ ದುರ್ಬಲ ಮಹಿಳೆಯರ ಆಗ್ರಹ.